ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಔಟ್ಸೈಡ್ ಸಿಗೋ ತರನೇ ಸೂಪರ್ ಕ್ರಿಸ್ಪಿ ಬೇಬಿಕಾರ್ನ್ ಪಕೋಡನ ಮನೇಲೆ 10 ನಿಮಿಷದಲ್ಲಿ ಈಸಿಯಾಗಿ ಹೋಟೆಲ್ ಸ್ಟೈಲ್ ಟೇಸ್ಟ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಸಲ ಎಲ್ಲ ಬೇಬಿಕಾರ್ನ್ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನ ಒಂದೊಂದಾಗಿ ತಗೊಂಡು ನಾನಿಲ್ಲಿ ತೋರಿಸಿರೋ ತರನೇ ಉದ್ದುದ್ದ ಕಟ್ ಮಾಡಿ 2 ಭಾಗ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದ್ ಬೌಲಿಗೆ 4 ಟೇಬಲ್ ಸ್ಪೂನ್ ಮೈದಾ, 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಿದೀನಿ. ನಂತರ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲಾ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಪೆರಿ ಪೆರಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸಾಂಬಾರ್ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಬಜ್ಜಿ ಹಿಟ್ಟಿರುತ್ತಲ್ಲ ಅದೇ ಅದಕ್ಕಿರ್ಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪನೇ ನೀರನ್ನ ನೋಡ್ಬಿಟ್ಟು ಹಾಕೊಂಡು ಕಲಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಹಿಟ್ಟಿರ್ಬೇಕು. ಜಾಸ್ತಿ ತೆಳುವಾಗ್ಬಾರ್ದು, ಜಾಸ್ತಿ ಗಟ್ಟಿನೂ ಆಗ್ಬಾರ್ದು. ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ನಂತರ ಒಂದ್ ಪ್ಯಾನ್ಗೆ ಎಣ್ಣೆನ ಬಿಸಿ ಮಾಡಕ್ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಬೇಬಿಕಾರ್ನ್ ಕೋಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ಲೇಮ್ ಲೋ ಫ್ಲೇಮ್ ಅಲ್ಲೇ ಇರ್ಲಿ ಫ್ರೆಂಡ್ಸ್, ಜಾಸ್ತಿ ಹೈ ಫ್ಲೇಮ್ ಮಾಡಕ್ ಹೋಗ್ಬೇಡಿ. ನಾನಿಲ್ಲಿ ಹಿಟ್ಟಿನ ಮಿಶ್ರಣ ಮತ್ತು ಕಟ್ ಮಾಡ್ಕೊಂಡಿರೋ ಬೇಬಿಕಾರ್ನ್ ಹಾಗೆ ಬ್ರೆಡ್ ಕ್ರಮ್ಸ್ ಪೌಡರ್ ನ ಇಟ್ಕೊಂಡಿದೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡ್ಕೊಂಡಿರೋ ಎಲ್ಲಾ ಬೇಬಿಕಾರ್ನ್ ಅನ್ನು ಹಿಟ್ಟಿನ ಮಿಶ್ರಣಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಇದೇ ಹಿಟ್ಟಲ್ಲಿ ನೆನಿಲಿ ಫ್ರೆಂಡ್ಸ್. ಇದು 5 ನಿಮಿಷ ಆದ್ಮೇಲೆ ಹಿಟ್ಟಲ್ಲಿ ಮುಳುಗಿರೋ ಒಂದೊಂದೇ ಬೇಬಿಕಾರ್ನ್ ತಗೊಂಡು ಈ ಬ್ರೆಡ್ ಕ್ರಮ್ಸ್ ಒಳಗೆ ಸುತ್ತ ಒರಳಿಸ್ಬೇಕು. ನೋಡಿ, ನಾನಿಲ್ಲಿ ತೋರಿಸಿರೋ ತರನೇ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಬೇಬಿಕಾರ್ನ್ ಪೀಸನ್ನು ಒಂದೊಂದಾಗೆ ತಗೊಂಡು ಬ್ರೆಡ್ ಕ್ರಮ್ಸ್ ಅಲ್ಲಿ ಒರಳಿಸ್ಬಿಟ್ಟು ಒಂದ್ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೇ ತರ ಎಲ್ಲ ಬೇಬಿಕಾರ್ನ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಲ್ಲ ಆಗೋಷ್ಟರಲ್ಲಿ ಎಣ್ಣೆನು ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಬೇಬಿಕಾರ್ನ್ ನ ಒಂದೊಂದಾಗಿ ಬಿಸಿಯಾಗಿರೋ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲಾನು ಒಟ್ಟಿಗೆ ಹಾಕಬೇಡಿ, ಬೇಯಕ್ ಜಾಗ ಇರ್ಲಿ, ಇಲ್ಲಾಂದ್ರೆ ಎಣ್ಣೆ ಕುಡಿದ್ ಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ. ಇವಾಗ ಇದನ್ನ ಒಂದ್ ಜರಡಿಗೆ ಹಾಕೊಳ್ಳೋಣ. ನಾನಿಲ್ಲಿ ಜರಡಿ ಒಳಗೆ ಟಿಶ್ಯೂ ಪೇಪರ್ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೀರ್ಕೊಳ್ಳಿ ಅಂತ. ಇದೇ ತರ ಮಿಕ್ಕಿರೋ ಎಲ್ಲಾ ಬೇಬಿಕಾರ್ನ್ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲಾ ಫ್ರೈ ಮಾಡ್ಕೊಂಡ್ ಆಗಿದೆ. ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಸೂಪರ್ ಕ್ರಿಸ್ಪಿ ಬೇಬಿಕಾರ್ನ್ ಪಕೋಡ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಈಸಿ ಅಂಡ್ ಟೇಸ್ಟಿ ರೆಸಿಪಿ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.